ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ. ಇದು ಕೇವಲ ಅಭ್ಯಾಸಕ್ಕಾಗಿ ಅಥವಾ ಪ್ರಾಕ್ಟೀಸ್ಗಾಗಿ ಮಾತ್ರ ಸಿದ್ಧಪಡಿಸಿರುವಂಥದ್ದಾಗಿದೆ. 2026-27ನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ 8ನೇ ತರಗತಿಯ ಸೇತುಬಂಧ ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ನಾವು ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ. ಮೊದಲನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ಅಂತ ಹೇಳಿ ಕೇಳಿರುವಂಥದ್ದು. ಯಾರು ಕಂಡುಹಿಡಿದರು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು. ಎರಡನೇ ಪ್ರಶ್ನೆ, ಪುನರುಜ್ಜೀವನ ಕಾಲದಲ್ಲಿ ಇಬ್ಬರು ವಿಜ್ಞಾನಿಗಳನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು. ನಾಲ್ಕನೇ ಪ್ರಶ್ನೆ, ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಇಬ್ಬರು ಮಂದಗಾಮಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹೆಸರಿಸಿ. ಐದನೇ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರು. ಆರನೇ ಪ್ರಶ್ನೆ, ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ. ಏಳನೇ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು. ಇನ್ನು ಎಂಟನೇ ಪ್ರಶ್ನೆ, ಭಾರತದ ನಕಾಶೆ ಬಿಡಿಸಿ ಭಾರತದ ನಕ್ಷೆಯಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳನ್ನು ಗುರುತಿಸಿ. ಇನ್ನು ಒಂಬತ್ತನೇ ಪ್ರಶ್ನೆ, ವಿಶ್ವಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು. ಹತ್ತನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಈ ರೀತಿಯಾಗಿ 10 ಇಲ್ಲಿ ಮಾದರಿ ಪ್ರಶ್ನೆಗಳಿರುವಂಥದ್ದಾಗಿದೆ. ಇನ್ನು ಈ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸುವುದು ಅನ್ನೋದನ್ನು ನೋಡಿದಾಗ ಮಾದರಿ ಉತ್ತರಗಳು ಈ ರೀತಿಯಾಗಿ ಬರುವಂಥದ್ದಾಗಿದೆ. ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದವರು ಯಾರು ಅಂದಾಗ ವಾಸ್ಕೋ ಡಿ ಗಾಮ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿದಿರುವಂಥದ್ದು. 1498ರಲ್ಲಿ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯುವುದರ ಮೂಲಕ ಯುರೋಪಿಯನ್ರು ಭಾರತಕ್ಕೆ ಆಗಮಿಸಿರುವಂಥದ್ದು ಆಗಿದೆ. ಪುನರುಜ್ಜೀವನ ಕಾಲದಲ್ಲಿ ಇಬ್ಬರು ವಿಜ್ಞಾನಿಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು. ಕೋಪರ್ನಿಕಸ್, ನ್ಯೂಟನ್, ಕೆಪ್ಲರ್, ಗೆಲಿಲಿಯೋ ಯಾರಾದರೂ ಇಬ್ಬರನ್ನು ಹೆಸರಿಸಬಹುದಾಗಿರುವಂಥದ್ದು ಆಗಿದೆ. ಇನ್ನು ಮೂರನೇ ಪ್ರಶ್ನೆ, ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು. 1757ರಲ್ಲಿ. ಇನ್ನು ನಾಲ್ಕನೇ ಪ್ರಶ್ನೆ, ಭಾರತ ಸ್ವತಂತ್ರಕ್ಕಾಗಿ ಹೋರಾಡಿದ ಇಬ್ಬರು ಮಂದಗಾಮಿ ಸ್ವತಂತ್ರ ಹೋರಾಟಗಾರರನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ದಾದಾಬಾಯಿ ನೌರೋಜಿ, ಸುರೇಂದ್ರನಾಥ್ ಬೆನರ್ಜಿ, MG ರಾನಡೆ ಯಾರಾದರೂ ಇಬ್ಬರನ್ನು ಉತ್ತರಿಸಬಹುದಾಗಿರುವಂಥದ್ದು. ಐದನೇ ಪ್ರಶ್ನೆ, ಭಾರತದ ಪ್ರಸ್ತುತ ಮುಖ್ಯಮಂತ್ರಿಗಳು ಯಾರು. DK ಶಿವಕುಮಾರ್ ಅವರು. ಇನ್ನು ಆರನೇ ಪ್ರಶ್ನೆ, ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ. ರಾಷ್ಟ್ರಪತಿಗಳು ನೇಮಿಸುತ್ತಾರೆ. ಇನ್ನು ಏಳನೇ ಪ್ರಶ್ನೆ, ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಯಾವುದು ಅಂದಾಗ 1973 ಆಗಿರುವಂಥದ್ದಾಗಿದೆ. ಇನ್ನು ಎಂಟನೇ ಪ್ರಶ್ನೆ, ಭಾರತ ನಕಾಶೆ ಬಿಡಿಸಿ ಅಥವಾ ಭಾರತ ನಕ್ಷೆಯಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರಗಳನ್ನು ಗುರುತಿಸಿ ಅಂಥೇಳಿ ಕೇಳಿರುವಂಥದ್ದಾಗಿದೆ. ಇಲ್ಲಿ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಎರಡನ್ನು ಗುರುತಿಸಬೇಕಾಗಿರುವಂಥದ್ದು. ನೀವು ಭಾರತ ನಕಾಶೆಯಲ್ಲಿ ಈ ರೀತಿಯಾಗಿ ಗುರುತಿಸಿರುವಂಥದ್ದು. ಅರಬ್ಬಿ ಸಮುದ್ರ ಇಲ್ಲಿ ಬರುವಂಥದ್ದಾಗಿದೆ, ಬಂಗಾಳ ಕೊಲ್ಲಿ ಇಲ್ಲಿ ಬರುವಂಥದ್ದು ಆಗಿದೆ. ಎರಡನ್ನು ಗುರುತಿಸಿರುವಂಥದ್ದನ್ನು ಗಮನಿಸ್ಬೋದು. ಇನ್ನು ಒಂಬತ್ತನೇ ಪ್ರಶ್ನೆ, ವಿಶ್ವಸಂಸ್ಥೆ ಯಾವ ವರ್ಷ ಸ್ಥಾಪನೆ ಆಯಿತು. 1945ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಹತ್ತನೇ ಪ್ರಶ್ನೆ, ವಿಶ್ವಸಂಸ್ಥೆಯ 2 ಅಂಗಸಂಸ್ಥೆಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ದತ್ತಿ ಸಮಿತಿ, ಸಚಿವಾಲಯ, ಆರ್ಥಿಕ ಹಾಗೂ ಸಾಮಾಜಿಕ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇವುಗಳಲ್ಲಿ ಯಾವುದಾದ್ರೂ 2 ಸಹ ಉತ್ತರಿಸಬಹುದಾಗಿರುವಂಥದ್ದಾಗಿದೆ. 2ಕ್ಕಿಂತ ಹೆಚ್ಚು ಸಹ ನಿಮಗೆ ಗುರುತಿರೋದು ಆಗಿದ್ದಲ್ಲಿ ಉತ್ತರಿಸಬಹುದಾಗಿರುವಂಥದ್ದಾಗಿದೆ. ಈ ರೀತಿಯಾಗಿ ನಾವು ಸಾಫಲ್ಯ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬಂದಿರುತ್ತು. ಹಿಂದಿನ ವಿಡಿಯೋದಲ್ಲಿ ಪ್ರೀ ಟೆಸ್ಟ್ನ ಕ್ವಶನ್ ಪೇಪರನ್ನು ಸಹ ನಾವು ನೋಡ್ಕೊಂಡಿರುವಂಥದ್ದಾಗಿರುತ್ತದೆ. ಈ ರೀತಿಯಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿರುವಂಥದ್ದಾಗಿದೆ. ಇದನ್ನು ಪ್ರಾಕ್ಟೀಸ್ಗಾಗಿ ಬಳಸಿಕೊಂಡು ಮುಂಬರುವಂತಹ ಒಂದು ಪರೀಕ್ಷೆಗಳಲ್ಲಿ ಉತ್ತಮವಾಗಿರುವಂಥ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಬೋದಾಗಿರುವಂಥದ್ದಾಗಿರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ತರಗತಿಯ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬೋದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.